ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು, ಟಿಫನ್ ಆಯಿತು. ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿಕೊಂಡು ವಾಪಸ್ ಬನ್ನಿ. ಮೊದಲು ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಒಂದು 4ರಿಂದ 5 ಮೆಣಸು ಮತ್ತು ಒಂದೆರಡು ಪೀಸ್ ಚಕ್ಕೆ, ಅಷ್ಟು ಒಂದು 3 ಪೆಪ್ಪರ್, ಡ್ರೈ ಪೆಪ್ಪರ್ ಬರುತ್ತಲ್ಲ ಅದಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನು ಬೇರೆ ಪಲಾವ್ ಸ್ಪೈಸಸ್ ಏನು ಹಾಕ್ತಾ ಇಲ್ಲ ನಾನು, ಯಾಕಂದರೆ ಆಲ್ರೆಡಿ ಮಿಕ್ಸಿ ಜಾರ್ಗೆ ನಾವು ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ. ಒಂದು 50% ಬೆಂದಮೇಲೆ ಕ್ಯಾರೆಟು ಬೀನ್ಸ್ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೋಬೋದು. ಅವರೆಕಾಳಿತ್ತು ಅಂತ ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಪೇಸ್ಟ್ನ ಇದಕ್ಕೆ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ರುಚಿಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಬೇರೆ ಯಾವುದೇ ರೀತಿಯ ಮಸಾಲೆನ ಹಾಕ್ತಾಯಿಲ್ಲ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇದು ಯಾವುದೂ ಅಷ್ಟೇ. ಅದಾದಮೇಲೆ ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಮತ್ತೊಂದು ಸತಿ ಉಪ್ಪು ಖಾರ ನೋಡಿಕೊಂಡು, ಬರೀ ಉಪ್ಪು ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ, ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಮಸಾಲ ಜಾಸ್ತಿ ಆಗಿಬಿಟ್ಟಿತ್ತು. ನಾನು ಒಂದು 2 ಲೋಟ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ 1.5 ಲೋಟ ಮಾಡಿದೆ ಸಾಕು ಅಂತ ಅಂದ್ಬಿಟ್ಟು, ಅದರಿಂದ ಮಸಾಲೆ ಜಾಸ್ತಿ ಆಯಿತು. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಹಾಕಿಲ್ಲ, ಹಂಗೇ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ 2ನ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಕೂಗು ಅಷ್ಟರಲ್ಲಿ ಒಂದು ಕುದಿ ಬಂದ ಮೇಲೆ ನಾನು ಕ್ಲೋಸ್ನ ಮಾಡೋಕ್ಕೆ ಹೇಳಿದೆ ನಮ್ಮ ಅಮ್ಮನಿಗೆ. ಅದಾದಮೇಲೆ ಇಲ್ಲಿ ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದ್ರ ಜೊತೆಗೇ ಇವತ್ತು ಅಮಾವಾಸ್ಯೆ, ಅದ್ರ ಜೊತೆಗೆ ಭೀಮನ ಅಮಾವಾಸ್ಯೆ. ಸೊ ಪೂಜೆ ಎಲ್ಲ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಸಿಂಪಲ್ಲಾಗಿ ಪೂಜೆನ ಮಾಡಿದೆ. ಮನೇಲೇನು ಸ್ವೀಟ್ ಮಾಡೋಕ್ಕಾಗಲಿಲ್ಲ, ಲೇಟ್ ಬೇರೆ ಆಗ್ತಾಯಿತ್ತು ಅಂದ್ಬಿಟ್ಟು. ಆಮೇಲೆ ಪುಟ್ಟ ಬೇರೆ 9 ಅಷ್ಟರಲ್ಲಿ ಹೋಗಬೇಕಿತ್ತು. ಅದರಿಂದ ಆಚೆಯಿಂದನೇ ಸ್ವೀಟನ್ನ ತರಿಸಿದ್ದೆ. ಸಿಂಪಲ್ಲಾಗಿ ಕ್ಲೀನಾಗಿ ಮನೇಲಿ ಪೂಜೆನ ಮಾಡಿದೆ. ನೀವು ಕೂಡ ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಭೀಮನ ಅಮಾವಾಸ್ಯೆನ ಮಾಡಲ್ಲ. ಆವಾಗಿಂದ ಮಾಡಿ ಅಭ್ಯಾಸ ಇರೋರು ಮಾತ್ರ ಮಾಡ್ತಾರೆ. ಬಟ್ ಇವಾಗ ಮದುವೆ ಆಗಿರೋರೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡೇ ಮಾಡ್ತಾರೆ, ನಾನು ನೋಡಿದ್ದೀನಿ. ನಾನು ಮಾಡ್ತಾಯಿದ್ದೆ, 1 ಸತಿನೋ 2 ಸತಿನೋ ಮಾಡಿಲ್ಲ. ಪ್ರೆಗ್ನೆಂಟ್ ಟೈಮಲ್ಲೂ ಯಾವಾಗಲೂ 1 ಸತಿ, ಗೊತ್ತಿಲ್ಲ ನನಗೆ, ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. 1 ಸತಿ ಮಾಡಿದ್ದೆ, ಮತ್ತೊಂದು ಸತಿ ಮಾಡಿದೆ, ಮತ್ತೊಂದು ಸತಿ ಯಾವುದೋ ಯಾವಾಗಲೂ ಮಾಡ್ಕೊಂಡು ಬರಬೇಕು ಆ ಥರ. ಒಂದು ಸಲ ಮಾಡೋದು, ಒಂದು ಸಲ ಮಾಡದೇ ಇರೋದು, ಆ ಥರ ಮಾಡಬಾರ್ದು. ಈಗ ನಾನು ಸಾಂಬ್ರಾಣಿ ಜೊತೆಗೆ ಎಕ್ಸ್ಟ್ರಾ ಸಾಂಬ್ರಾಣಿ ಬರುತ್ತೆ ನೋಡಿ, ಅದನ್ನು ಹಾಕ್ತೀನಿ, ನನಗಿಷ್ಟ ಆಗುತ್ತೆ. ಮತ್ತು ಜಾವಾದ ಪೌಡರ್ ಇದೆಯಲ್ಲ, ಅದನ್ನು ಕೂಡ ಹಾಕ್ತೀನಿ. ಆ ಸಾಂಬ್ರಾಣಿ ಪೌಡರ್ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಒಂದು 5 ಥರ ಸಾಂಬ್ರಾಣಿಗಳನ್ನ ಕೊಡ್ತಾರೆ ನೋಡಿ, ಅಲ್ಲಿಂದ ತಂದಿದ್ದು. ಮತ್ತು ನಾರ್ಮಲ್ಲಾಗಿ ಕರ್ಪೂರನ ಅಂಟಿಸಿ, ದೀಪನ ಹಂಚಿ ಪೂಜೆನ ಮಾಡಿದೆ. ಊಟನೂ ಕೂಡ ಮಾಡಿದೆ. ತೆಗಿತೀನಿ ಇರೋ ಹಿಂಗೆ ಇಷ್ಟೇ. ಆನಲ್ಲ ಐತೆ ಏನು ಸುಪ್ಪುತ್ಕ ಅವ್ ಮಾಡ್ತಾಳ ಅನ್ಬೇಡ. ವರ್ಷಕ್ಕೆ ಹೊಸದು ಪೂಜೆ ಮಾಡಿಸ್ಕೊತದೆ, ಶಿವ ಅಂತ ಮಾಡಿಸ್ಕ, ಹೆಂಗೆ ಮಾಡಿದ್ರು ಮಾಡಿಸ್ಕ. ಖುಷಿ ಒಟ್ಟನಿಗೆ ಪೂಜೆ ಮಾಡಿ. ಯಾವತ್ತು ಕಾಲಕ್ಕೆ ಬಿದ್ದಿಲ್ಲ, ಬಂದ್ಬಿಟ್ಟು ಯಾವತ್ತು ಬಿದ್ದಿದ್ಯೋ ಸುಮ್ಮನಿರೋಕ್ಕಾಗಲ್ಲ ಪುಟ ನೀನು ಬಾಯಿ. ವಿಭೂತಿ ಇಕ್ಕೋ ಫಸ್ಟು, ಆಮೇಲೆ ಕುಂಕುಮ. ಹೋಗಲ್ಲ ಇದು.
ಅವನು ಕಟ್ಟಬೇಕು ಕಣ್ ಕಟ್ಸ್ಕೊ. ಕುಂಕುಮನೇ ಇಟ್ಟಿಲ್ಲ ನಿಮಗೆ. ಇಟ್ಟಿಲ್ವಾ? ತಿಮ್ಮಿ ದೊಡ್ಡ ತಿಮ್ಮ. ಯಾರೋ ನಿನ್ ಮಗಳು ಕಣಮ್ಮ, ನಾನಲ್ಲ ತಿಮ್ಮಿ. ಭೀಮ್ನ ಮತ್ತೆ ಗೊತ್ತು ಒಂದು ಕುಂಕುಮ ಇಡಕ್ಕಾಗಲ್ಲ. ಸೈಲೆಂಟ್ ಸೈಲೆಂಟ್. ಮೇಲೆ ಒಂಚೂರು ಹಾಕೋ, ಕೆಳಗೂ ಇಕ್ಕು, ಅಲ್ಲೂ ಮೇಲೆ ಇಕ್ಕು. ಕೌ ಸಿಕ್ಕಿದ್ದಾಗ ಪೂಜೆ ಮಾಡ್ಬೇಕಿತ್ತು. ನಂಗೂ ಮಾಡಿ ಅಂತ ಕೂತ್ಕೊಳ್ಳಿ. ಮೆತ್ತು ಮಾಡವ. ಆಮೇಲೆ ನನ್ನ ಹಳ್ಳಿನ ಕಾಳ್ಗೆ ಕರ್ಪೂರ ಬೀಳಿಸ್ಬಿಟ್ಟೆ. ಆಮೇಲೆ ಮೊಕ್ಕದಿಂದನೂ ತೆಗಿ. ಫುಲ್ ಅದು 3 ಸತಿ. ಇನ್ನೊಂದು ಸತಿ ಮಾಡಿದ್ವಿ. ಈಗಡೆ ಬೊಗ್ಗಿಸ್ಬಿಟ್ಟಿದ್ದಿ. ಮೊಕ್ಕದಿಂದ ಮಾಡು. ಚಟ್ನಿ ಮಾಡು. ಇದನ್ನ ನೈವೇದ್ಯ ಮಾಡ್ತಿದ್ದಲ್ಲ, ಎದ್ದು ಬೊಗ್ಕೊಂಡು ಮಾಡು. ಎದ್ದು ಮ್ಯಾಕ ಗಂಧ ಕಡ್ಡಿ ಹಿಡ್ಕ ಕೈಲಿ. ಹೂವು ಗಂಧ ಕಡ್ಡಿ ಹೇಳು. ಇದು ಹಾಗೆ ಕೂತ್ಕೋಬೇಕು ನೀನು. ನಮಸ್ಕಾರ ಮಾಡಾಗಿಡು. ನಾವು ಒಳ್ಳೇದು ಮಾಡಪ್ಪ. 100 ವರ್ಷ ಇಬ್ರು ಹಿಂಗೆ ಹೇಳಪ್ಪ. ಅವನಿಗೂ ಅಕ್ಕಿ ಕಾಳು ಹಾಕು. ಅವನ ತಲೆಗೆ ಹಾಕು. ಅವನ ತಲೆಗೆ 1 ಹಾಕು. ತಲೆ 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 100 ವರ್ಷ ಚೆನ್ನಾಗಿರಪ್ಪ ಅಂತ. ಇಲ್ಲ ಅದೆಲ್ಲ ಅದೆಲ್ಲ ಅಲ್ಲ. ನತ್ತಿ ಮೇಲೆ ಬೀಳ್ಬೇಕು ಕಚಿನಿ. ನತ್ತಿಗ ಇಲ್ಲ ಮ್ಯಾಕಂತಗ.
ಇಂಚರು ಇರಲಿ ಬೇಕಾದ್ರೆ. ನಮ್ಮ ಮಗನಿರೋ ಸರಿ. ಆಯ್ತಾಯ್ನು. ವಿಡಿಯೋನ ನಾನು ರಾ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಬೆಳಗ್ಗೆ ಪೂಜೆ ಎಲ್ಲ ಮುಗಿದು ತಿಂಡಿ ಮಾಡಿಕೊಂಡು ಇವಾಗ ಶಾಪಿಗೆ ಬಂದಿದ್ದೀನಿ. ಮತ್ತು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಲೆಂತ್ ಆಗಿಬಿಡುತ್ತೆ, ಜಾಸ್ತಿ ಬೇಡ ಅಂತ. ಇವತ್ತೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇವತ್ತು ಯಾವುದೂ ವೀಡಿಯೋಸ್ ಇಲ್ಲ ಅಪ್ಲೋಡ್ ಮಾಡೋಕ್ಕೆ, ಮತ್ತು ಯಾವುದೇ ವಾಯ್ಸ್ ಓವರ್ ಏನೂ ಕೊಟ್ಟಿಲ್ಲ ನಾನು. ಡೈರೆಕ್ಟ್ ಪೂಜೆ ಎಲ್ಲ ಮಾಡಬೇಕಾದ್ರೆ ರಾ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನೇ ಹಾಕಿದ್ದೀನಿ. ನಮ್ಮಮ್ಮ ಒಂದೆರಡು ಸಲ ಬೈತಾರೆ ಇದು ಮಾಡು ಅಂತ. ಸರಿ ಇರಲಿ ಬಿಡು, ಅದೇನು ಚೆನ್ನಾಗಿರೋದನ್ನೇ ತೋರಿಸ್ಕೊಬೇಕು, ಬೈಯೋದನ್ನು ತೋರಿಸ್ಕೋಬಾರ್ದ ಅಂತ ನಾನು ರಾನೇ ಹಾಕಿದ್ದೀನಿ. ಮತ್ತು ಪಲಾವ್ ರೆಸಿಪಿದು ಮಾತ್ರ ವಾಯ್ಸ್ ಓವರ್ ಕೊಡ್ತೇನೆ ಅಷ್ಟೇ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.